ಬಿಜೆಪಿಯ ಬಂಡಾಯ ಶಮನಕ್ಕೆ ಬಂದಿರುವಂತಹ ಉಸ್ತುವಾರಿಗೆ ಟೆನ್ಷನ್. ಜಗಳವನ್ನ ಬಿಡಿಸಲು ಬಂದರೂ ಕೂಡ ಇಕ್ಕಟ್ಟಿಗೆ ಸಿಲುಕಿಕೊಂಡ್ರ ಉಸ್ತುವಾರಿ. ಇನ್ನು ಸಂಡೂರು ಚುನಾವಣೆ ಸಂಬಂಧ ರಾಮುಲು ಮೇಲೆ ಗರಂ ಆಗಿದ್ರು. ಕ್ಲಾಸ್ ತೆಗೆದುಕೊಂಡಿದ್ದಕ್ಕೆ ಸಿಟ್ಟಾಗಿ ದೂರನ್ನ ನೀಡಿದಂತಹ ರಾಮುಲು. ಇನ್ನು ಸುಮ್ಮನಿದ್ದ ಶ್ರೀರಾಮುಲನ್ನ ಕೆರಳುವಂತೆ ಮಾಡಿದ್ದೀರಿ. ನಾಯಕರ ಜೊತೆ ವ್ಯವಹರಿಸುವ ಬಗ್ಗೆ ನಿಮಗೆ ಗೊತ್ತಿಲ್ವಾ ಅನ್ನುವಂತ ಪ್ರಶ್ನೆ. ಅಮಿತ್ ಶಾ ನಡ್ಡಾ ತರಾಟೆಗೆ ರಾಜ್ಯ ಉಸ್ತುವಾರಿ ತಂಡ ನೋಡಿ. ಸಂಸದರ ಬಳಿ ಬೇಸರವನ್ನ ಹೊರಗಾಕಿದ್ದಾರೆ ಉಸ್ತುವಾರಿ ರಾಧಾ ಮೋಹನ್ ದಾಸ್. ರಾಜ್ಯ ಉಸ್ತುವಾರಿಯನ್ನ ಬದಲು ಮಾಡಬೇಕು ಅನ್ನುವಂತಹ ಗಂಭೀರ ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು ಯತ್ನಾಳ್ ಬಣದಿಂದ. ಅವರನ್ನ ಬದಲಾವಣೆ ಮಾಡಿ ಅವರು ಒಂದು ಸ್ಟ್ಯಾಂಡ್ ಅನ್ನ ತೆಗೆದುಕೊಳ್ತಾ ಇದ್ದಾರೆ. ನಮ್ಮನ್ನ ಅಂದ್ರೆ ಪಕ್ಷದಿಂದ ದೂರ ಉಳಿಸುವಂತಹ ಕೆಲಸ ಮಾಡ್ತಾ ಇದ್ದಾರೆ, ನಮ್ಮನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತಹ ಕೆಲಸಗಳನ್ನ ಮಾಡ್ತಾ ಇಲ್ಲ ಅನ್ನುವಂತಹ ಕಂಪ್ಲೇಂಟ್ ಅನ್ನ ಕೂಡ ಮಾಡಿದ್ರು. ಅದೇ ರೀತಿಯಾಗಿ ಸಂಡೂರು ಚುನಾವಣೆ ಸಂದರ್ಭದಲ್ಲಿ ಆ ಒಂದು ಚುನಾವಣೆ ಸೋಲೋದಕ್ಕೆ ಶ್ರೀರಾಮುಲೇ ನೇರ ಕಾರಣ ಅಂತ ಹೇಳಿ ಅವರು ಆರೋಪವನ್ನ ಮಾಡಿದ್ರು. ಇತ್ತೀಚೆಗಷ್ಟೇ ಏನು ಎಲ್ಲರನ್ನೂ ಒಮ್ಮತಕ್ಕೆ ತಗೋಬೇಕು, ಎಲ್ಲ ಆಲಿಸಬೇಕು ಅಂತ ಕೋರ್ ಕಮಿಟಿ ಮೀಟಿಂಗ್ ಅನ್ನ ಮಾಡಿದ್ರು ಬಿಜೆಪಿ. ಆದ್ರೆ ಕೋರ್ ಕಮಿಟಿ ಮೀಟಿಂಗ್ ಅಲ್ಲಿ ಉಸ್ತುವಾರಿಯ ಕೆಲ ಮಾತುಗಳಿಂದಾಗಿನೇ ಪಕ್ಷದಲ್ಲಿ ಒಂದಿಷ್ಟು ವಾತಾವರಣಗಳ ಹದಗೆಟ್ಟಿತ್ತು. ಆ ಮೂಲಕವಾಗಿನೇ ಈಗ ಉಸ್ತುವಾರಿನೇ ಸುಸ್ತಾಗ್ಬಿಟ್ಟಿದ್ದಾರೆ. ಇದನ್ನೆಲ್ಲ ಫುಲ್ ಸ್ಟಾಪ್ ಇಡೋ ನಿಟ್ಟಿನಲ್ಲಿ ಪಕ್ಷ ಈಗ ಸ್ವಪಕ್ಷದ ನಾಯಕರೇ ಫುಲ್ ಗರಂ ಆಗಿದ್ದಾರೆ ಉಸ್ತುವಾರಿಯ ಮೇಲೆ. ಏನಾಗುತ್ತೆ ಮುಂದಿನ ದಿನಗಳಲ್ಲಿ ಅವರ ಬದಲಾವಣೆ ಆಗತ್ತಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಇಲ್ಲಿ ಕಾಡ್ತಾ ಇದೆ.